ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿಪ್ಪ, ನಮ್ಮದು ಲೋ ಬಜೆಟ್ ಗೃಹ ಪ್ರವೇಶ. ಈ ಪ್ರವೇಶಕ್ಕೆ ಬರೋ ಜನಸಂಖ್ಯೆ ಕೂಡ ತುಂಬ ಲೋ ಆಗಿರುತ್ತೆ. ಹಾಗೆ ನೀವು ಕೊಡೋ ಬಜೆಟ್ ಕೂಡ ಅಷ್ಟೇ ಲೋ ಆಗಿದ್ಬಿಟ್ರೆ ನಮಗೆ ಲೋ ಆಗಿಬಿಡುತ್ತೆ. ಸರ್, ತಲೆ ಕೇಳಿಸ್ಕೊಬಿಡಿ. ನಾನು ಕೊಡೋ ರೇಟು ಯಾರು ಕೊಡಲ್ಲ. ನಮ್ಮ ಹತ್ರ ವಾಟರ್ ಪ್ರೂಫ್ ಶಾಮಿಯಾನ ಇದೆ, ಮಳೆ ಬಂದರೂ ಸೋರಲ್ಲ. ಇನ್ನು ವಿಂಡ್ ಪ್ರೂಫ್ ಶಾಮಿಯಾನ ಇದೆ, ಎಂಥ ಚಂಡಮಾರುತ ಬಂದರೂ ಅಲ್ಲಾಡಲ್ಲ ಸರ್. ಇನ್ನು ಹೊಸದಾಗಿ ಸ್ಮಾರ್ಟ್ ಶಾಮಿಯಾನ ಬಂದಿದೆ, ಅದರಲ್ಲಿ ಪೆನ್ ಡ್ರೈವ್ ಹಾಕೊಂಡು ಸಾಂಗ್ನ ಪ್ಲೇ ಮಾಡ್ಬೋದು. ಹೇಳಿ ಸರ್, ಯಾವ್ದು ಹಾಕಲಿ? ಆಹಾ, ವೆರೈಟೀಸ್ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬೇಸಿಗೆಗಾಲ, ಮಳೆ ಬರೋದಿಲ್ಲ. ಸೊ ವಾಟರ್ ಪ್ರೂಫ್ ಶಾಮಿಯಾನ ಕ್ಯಾನ್ಸಲ್. ಇನ್ನು ಚಂಡಮಾರುತ, ಅದು ಬಂಗಾಳ ಕೊಲ್ಲಿಯಲ್ಲಿ ಬರ್ಬೋದು, ಈ ಬಂಗಾರದಂಥ ಗಲ್ಲಿಯಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಕೂಡ ಕ್ಯಾನ್ಸಲ್. ಇನ್ನು ಸ್ಮಾರ್ಟ್ ಶಾಮಿಯಾನ ಅಂತ ಹೇಳಿದ್ರಿ, ಆ ಹಾಡುಗಳನ್ನೆಲ್ಲ ನಾವು ಮೊಬೈಲಲ್ಲೇ ಹಾಕ್ಕೊಳ್ತೀವಿ, ಅದು ಕೂಡ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಈ ಸನ್ಲೈಟ್ ಲೀಕ್ ಆಗದಿರೋ ಥರ ಸನ್ ಪ್ರೂಫ್ ಶಾಮಿಯಾನ ಇದ್ರೆ ಓಕೆ. ಸರಿ ಸರ್, ಊಟದ ಪಂತಿಗೆ ಟೇಬಲ್ಲು, ಚೇರು, ಶಾಮಿಯಾನ, ಬಂದವ್ರು ಕೂರೋದಕ್ಕೆ ಒಂದು 10 ಚೇರು, 1-2 ಡೆಕೋರೇಟಿವ್ ಐಟಮ್ಸು, 3 ಬರ್ನರು ಗ್ಯಾಸ್ ಒಲೆ, ಕಮರ್ಷಿಯಲ್ ಸಿಲಿಂಡ್ರು, ಅಷ್ಟೇ ತಾನೇ? ಅಷ್ಟೇ ನೀವು ಲೆಕ್ಕ ಹಾಕ್ಬಿಡಿ. ಅನ್ನದಾದ್ರೆ ನೀವು ಹೇಳಿ. ಸರ್, ನಮ್ಮಲ್ಲಿ ಸೌತ್ ಇಂಡಿಯನ್ ತಾಲಿ, ನಾರ್ತ್ ಇಂಡಿಯನ್ ತಾಲಿ ಸಿಗುತ್ತೆ, ಬೆಂಗಾಲಿ ತಾಲಿ ಸಿಗುತ್ತೆ, ರಾಜಸ್ಥಾನಿ ತಾಲಿ, ಬಾಹುಬಲಿ ತಾಲಿ, ಲೋಕಲ್ಲು, ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ತಾಲಿ ಕೂಡ ಸಿಗುತ್ತೆ ಸರ್. ಸ್ಟಾಪ್ ಇಟ್! ತಾಲಿ ಅಂತ ಸ್ವಲ್ಪನೂ ತಾಳ್ಮೆಯಿಂದ ಹೇಳ್ತಾನೆ ಇದ್ದೀರಲ್ಲ ಸರ್. ನೋಡಿ, ಗ್ರ್ಯಾಂಡು ಅಂದ್ಕೊಂಡು ಆ್ಯಕ್ಚುಲ್ ಊಟದ ಹೆಸರನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ನನಗೆ ಅದೆಲ್ಲ ಏನು ಬೇಡ, ನಾನು ಹೇಳ್ತೀನಿ ಕೇಳಿ. ಬಾಳೆ ಎಲೆ, ಈ ಕಡೆ ಉಪ್ಪು, ಪಕ್ಕದಲ್ಲಿ ಉಪ್ಪಿನಕಾಯಿ, ಅದ್ರ ಪಕ್ಕ ಒಂದು ಕೋಸಂಬರಿ, ಅದ್ರ ಪಕ್ಕ ಒಂದು ಪಲ್ಯ, ಈ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ಒಂದು ಪಾಯಸ, ಆಮೇಲೆ ಅನ್ನ ಹುಳಿ, ಅನ್ನ ಸಾಂಬಾರ್, ಅನ್ನ ಮಜ್ಜಿಗೆ, ಅಷ್ಟೇ. ಅಷ್ಟೇನಾ? ಸರಿ, ಲೆಕ್ಕ ಹಾಕ್ತೀನಿ. ಸರ್, ನಾನು ಲೆಕ್ಕ ಹಾಕಿದೆ, ಟೋಟಲ್ಲು 22,000. ಅಡ್ವಾನ್ಸು ಒಂದು 10,000 ಕೊಟ್ಟಿರಿ ಸರ್. ಸರ್, ನಮ್ಮದು 18,000 ಆಗುತ್ತೆ. ಅಡ್ವಾನ್ಸು 10,000 ಕೊಟ್ಬಿಡಿ ಸರ್. ನಂದು ಒಂದು 10,000. ಅರ್ಚಕ್ರೆ, ಅಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ದುಡ್ಡಿಸ್ಕೊಳ್ತೀನಿ ಅಂತ ಹೇಳಿದ್ರಿ, ಈಗ ಅಡ್ವಾನ್ಸ್ ಕೇಳ್ತಾ ಇದ್ದೀರಲ್ಲ? ಹೌದು, ಹೇಳಿದ್ದೆ. ಯಾವತ್ತಿದ್ರೂ ಕೊಡಲೇಬೇಕಲ್ಲ ಶಿವು. ಅದು ಅಲ್ಲದೆ ನಾನು ಹೋಮಕ್ಕೆ ಅಂತ ಒಬ್ರು ಪುರೋಹಿತರನ್ನ ಕರೆಸ್ತಾ ಇದ್ದೀನಿ, ಅವ್ರಿಗಾದ್ರೂ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕಲ್ಲ. ನೋಡಿ, ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಬದುಕು, ಅಕೌಂಟ್ ಬ್ಯಾಲೆನ್ಸ್ ವೀಕು, ಇಷ್ಟೇ ನಮ್ಮ ಜೀವನ. ನೀವು ಕೇಳಿದಷ್ಟೆಲ್ಲ ಅಡ್ವಾನ್ಸ್ ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಸದ್ಯಕ್ಕೆ 15,000 ಇದೆ, ಒಬ್ಬೊಬ್ರಿಗೆ 5,000 ಕೊಡ್ತೀನಿ. ಗೃಹ ಪ್ರವೇಶ ಆದ ನಂತರ ಟಕ್ಕಂತ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆನಾ? ಆಯ್ತು ಸರ್, ಕೊಡಿ. ಸರಿ, ಆಯ್ತು, ಕೊಡಿ. ಆಯ್ತು, ಬರ್ತೀನಿ. ನನ್ನ ಜೇಬ್ ತೂತಾಗಿದ್ದಿದ್ರು ಇಷ್ಟೊಂದು ದುಡ್ಡು ಸೋರ್ತಾ ಇರಲಿಲ್ಲ ಅನ್ಸುತ್ತೆ. ಅಲ್ಲ, ಈಗಷ್ಟೇ ಕೈ ತುಂಬ ದುಡ್ಡಿತ್ತು, ಠಕ ಅಂತ ಖಾಲಿ ಆಗೋಯ್ತಲ್ಲ. ಈಗಲೇ ಹಿಂಗೆ ಇನ್ನು ಗೃಹ ಪ್ರವೇಶ ಎಲ್ಲ ಮುಗಿಯೋಷ್ಟರಲ್ಲಿ ನನ್ನ ಬೆವರು ಇಳಿದು ಅಷ್ಟೇ ಕಥೆ. ಏನ ಶಿವು, ಈ ಕ್ಯಾಟ್ರಿಂಗ್ ಕೆಟ್ಟಪ್ಪ ಅಲ್ಲ ಕಿಟ್ಟಪ್ಪ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಸಿಂಪಲ್ ಆಗಿ ಅಡುಗೆ ಮಾಡ್ತೀನಿ ಅಂದ. ನಾನು ದಬಾಯಿಸ್ಬಿಟ್ಟೆ. ಏನಯ್ಯ, ನನ್ನ ಮಗ ಬೇವರು ಸುರಿಸಿ ಲಕ್ಷ ಕೊಟ್ಟು ಈ ಮನೆ ಸ್ವಂತ ಮಾಡ್ಕೊಂಡಿದ್ದಾನೆ, ನೀನು ಸಿಂಪಲ್ ಅಡುಗೆ ಮಾಡ್ತೀನಿ ಅಂದರೆ ವಾಟ್ ಅಬೌಟ್ ಮೈ ಪ್ರಿಸ್ಟೇಜ್? ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ನನ್ನ ಮಗ ಹೇಳ್ತಾನೆ, ನೀನೇ ಮಿಸ್ ಮಾಡ್ಕೊಂಡಿದ್ಯಾ, ಬಾಯಲ್ಲಿ ಅಂತ ಕರ್ಕೊಂಡ್ಬಂದೆ. ಹಲೋಪ್ಪ, ನೀನೊಂದ್ಸತಿ ಹೇಳ್ಬೇಡಪ್ಪ. ನಾನು ಆಗಲೇ ಹೇಳಿದ್ನಲ್ಲ, ಆ ಥರನೇ ಮಾಡಿ. ದ್ರಾಕ್ಷಿ, ಗೋಡಂಬಿ, ತುಪ್ಪ ಸ್ವಲ್ಪ ಹೆಚ್ಚಿಗೆ ಬಳಸಿ, ಪರವಾಗಿಲ್ಲ. ಜೊತೆಗೆ ಜಿಲೇಬಿ, ಅದನ್ನು ಮಾಡಿ. ಒಬ್ಬಟ್ಟು ಮಾಡಿ ಮೇಲೆ 2 ಚಮಚ ತುಪ್ಪ ಹಾಕಿ ಪೂರಿ ಮಾಡಿ
ಆಮೇಲೆ ನೋಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಶಬಾಷ್ ಮಗನೇ, ಶಬಾಷ್ ಶಬಾಷ್. ನೋಡಿದೇನೆಯ ನನ್ನ ಮಗ ಯಾವತ್ತೂ ಹಾಗೇನೆ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಹೇಳಿರ್ತಾನೆ. ನೋಡು, ಅವನು ಹೇಳಿದ್ರಲ್ಲಿ ಚಾಚು ತಪ್ಪದೆ ಮಾಡಬೇಕು, ಅಡುಗೆ ಪುಷ್ಕಳವಾಗಿರಬೇಕು. ಇದರಲ್ಲಿ ಒಂದೇ ನಾನು ತಪ್ಪಾಯಿತು ಅಂತಂದರೆ ಗೊತ್ತಿದೆಯಲ್ಲ, ನಿನ್ನ ಮೈ ಮೂಳೆಗಳೆಲ್ಲ ಲಟಕ ಪಟಕ ಅಂತ ಬರೆದು ಬಿಡ್ತಿದ್ದ. ಸರಿ ಕಡೆ ನೋಡಪ್ಪ, ಆ್ಯಕ್ಚುಲಿ ಗೃಹ ಪ್ರವೇಶ ಮಾಡೋ ಐಡಿಯಾನೇ ಇರಲಿಲ್ಲ. ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಬಂದಿದ್ದೀನಿ. ಮನೆಯವ್ರ ಬಲವಂತಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ. ನಿಮಗೆ ಲಾಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಒಪ್ಕೋಬೇಡಿ. ಆದರೆ ಈ ಬಡವನ ಮನೆ ಖುಷಿಗೋಸ್ಕರ ನೀವು ಸ್ವಲ್ಪ ಲಾಭ ಮಾಡಿಕೊಂಡು ನನಗೂ ಹೊರೆ ಆಗ್ದಂಗೆ ಮಾಡ್ಕೊಡೋ ಹಾಗಿದ್ರೆ ದಯವಿಟ್ಟು ಮಾಡಿಕೊಡಿ ಸರ್. ಕೈ ಮುಗಿಬೇಡಿ, ಎಕ್ಸ್ಟ್ರಾ 6,500 ಕೈಗಿಟ್ಬಿಡಿ. ಶಿವು ಐಸ್ ಕ್ರೀಮ್ ಮರ್ತ್ಬಿಟ್ಟೆ ಕಣ. ಐಸು ಕ್ರೀಮಾ? ಓಕೆ ಸರ್, ಡೆಮೋ ಪೀಸ್ ಕಳಿಸ್ಕೊಡ್ತೀನಿ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ನೀವು ಹಲೋ ರೆಗ್ಯುಲರ್ ಡೈಲಾಗ್ ಹೇಳಕ್ಕೆ ಬಿಡಲ್ವಲ್ಲ? ರೆಗ್ಯುಲರ್ ಕಸ್ಟಮರ್, ಅದಕ್ಕೆ. ಏ ಬಾಬು, ಆಯ್ತು ಮಾಲೂರ್ ಬಾಬು, ಕೇಳಿಸ್ಕೋ. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಒಳ್ಳೆ ಪ್ರಿಂಟರ್ಸ್ ಇದಾರ? ಪ್ರಿಂಟರ್ಸ್ಗಳ? ಯಾಕಪ್ಪ? ನೋಟ್ ಏನಾದರೂ ಪ್ರಿಂಟ್ ಓಡಿಸ್ತಿದ್ಯಾ? ನನ್ನ ಹತ್ರ 2,000 ರೂಪಾಯಿ ನೋಟ್ ಇದೆ ಅಂದ್ರೇನೆ ಜನ ಹುಬ್ಬೇರ್ಸ್ಕೊಂಡು ನೋಡ್ತಾರೆ. ಅಂತದ್ರಲ್ಲಿ ಪ್ರಿಂಟಿಂಗ್ ಅಂತೆ, ಪ್ರಿಂಟಿಂಗ್. ಚೆನ್ನಾಗಿ ಹೇಳಿದೆ ನೀನು. ಮತ್ತೆ ಪ್ರಿಂಟರ್ಸ್ ಯಾಕೆ ಸರ್? ಭಾರ್ಗಿಯವ್ರೆ, ನಮ್ಮ ಮನೆ ಗೃಹ ಪ್ರವೇಶ ಫಿಕ್ಸ್ ಆಗಿದೆಯಲ್ಲ, ಸೊ ನಿಮ್ಮನ್ನೆಲ್ಲರನ್ನೂ ಕರಿಬೇಕಲ್ಲ, ಅದಕ್ಕೆ ಲೋ ಬಜೆಟಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸೋಣ ಅಂತ ಕೇಳ್ತಾ ಇದ್ದೆ. ಶಿವು, ನೀನು ಯಾವ ಕಾಲದಲ್ಲಿ ಇದೆಯಪ್ಪ? ಇವಾಗೆಲ್ಲ ಹೆಸರುಗಳು ಹಾಕ್ಸೋ ಕಾಲ ಹೊಟ್ಟೋಯ್ತು. ಏನೇ ಇದ್ರು ನಿಮ್ಮ ಹೆಸರುಗಳು ನಮ್ಮ ಮನೆಗಳಿದೆ ಅಂತ ಹೇಳೋದು ಅಷ್ಟೇನಪ್ಪ? ಹ್ಞೂ ಸಾರ್. ಈಗ ನಾಮಕರಣ, ಮುಂಜಿ, ಮುಡಿ ಕೊಡಿಸೋದು, ಗೃಹ ಪ್ರವೇಶ, ಮದುವೆ, ಬಾಡೂಟ, ಹ್ಯಾಪಿ ಬರ್ಡೇ, ಹ್ಯಾಪಿ ಡೆತ್ ಡೇ ಅಂತೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಕಳ್ಸೋದು ಅಷ್ಟೇ. ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡ್ಸೋದು ಬಿಟ್ಟೋಯ್ತು. ಹೂನಪ್ಪ, ಇವಾಗ 5G ಜಮಾನ್ಗಳು, ಮೊಬೈಲ್ಗಳೆಲ್ಲ ಎಲ್ಲನೂ ಮಾಡಕೋಬೋದು. ಈಗ ಒಂದು ಕೆಲಸಗಳು ಮಾಡು, ನೀನು ನಿಮ್ಮ ಮನೆ ಅಡ್ರೆಸ್ಗಳು, ಡೇಟ್ಗಳು, ಟೈಮ್ಗಳು, ಮನೆ ಹೆಸರುಗಳು ಎಲ್ಲ ಹೇಳ್ಬಿಡು. ನಾನು ಟಗಟಗ ಅಂತ ಎಲ್ಲನೂ ಪ್ರಿಂಟ್ ಮಾಡಿ ಕೊಟ್ಬಿಡ್ತೀನಿ. ಮನೆ ಹೆಸರಾ? ಹಾಂ ಸರ್, ಮನೆ ಹೆಸರು ಅಂದರೆ ಶಿವು ಮ್ಯಾನ್ಷನ್, ಕೂಲ್ ವಿಲ್ಲಾ, ಈ ಥರ ಯಾವುದಾದ್ರೂ ಟ್ರೆಂಡಿಂಗ್ ಆಗಿರೋ, ಕ್ರೇಜಿ ಆಗಿರೋ ಹೆಸರಿಡಿ. ಅಯ್ಯೋ ಮಾರ್ಗಿಯವ್ರೆ, ವಿಲ್ಲಾ, ಮ್ಯಾನ್ಷನ್ ಇವೆಲ್ಲ ಏನು ಬೇಡ. ಈಗಾಗಲೇ ನಮ್ಮ ಮನೆಗೆ ಶಿವಕೃಪಾ ಅಂತ ಹೆಸರಿದೆ. ಶಿವನ ಕೃಪೆಯಿಂದನೇ ನನಗೆ ಆ ಮನೆ ಸಿಕ್ಕಿದ್ದು. ಆ ಹೆಸರೇ ಸಾಕು. ನೀನು ಟೈಪ್ ಮಾಡ್ಕೊಳಪ್ಪ. ಮನೆ ಹೆಸರು ಶಿವಕೃಪಾ. ಎರಡು ನಿಮಿಷಗಳು ಹಂಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಇದೊಂದು ಕಲರ್, ವಿಚ್ ಕಲರ್ ಯು ವಾಂಟ್? ಎರಡೂ ಚೆನ್ನಾಗಿದೆ. ಮಾರ್ಗಿಯವ್ರೆ, ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಸರ್. ನೋಡಪ್ಪ, ಈ ಬೆಳಗಿರೋದೇ ಚೆನ್ನಾಗಿದೆ. ಇದನ್ನ ನನಗೆ ಕಳಿಸು, ನನ್ನ ಮಿಸ್ಸಸ್ಸೇ ಕಳಿಸ್ಬಿಡ್ತೀನಿ. ಕಳ್ಳ, ಮಿಸಸ್ಗಳಿಗೆ ಫಸ್ಟು. ಮಿಸಸ್ಗಳು ಅಲ್ಲಪ್ಪ, ಮಿಸಸ್ ಅಷ್ಟೇ. ಜಕಾಸ್ ಕಳಿಸಿ ನೋಡ್ಕ. ಬಂತು. ಆಫೀಸ್ ಗ್ರೂಪಲ್ಲಿ ಹಾಕ್ಬಿಡ್ತೀನಿ. ನೋಡ್ರಪ್ಪ, ನಮ್ಮ ಗೃಹ ಪ್ರವೇಶದ ಇನ್ವಿಟೇಷನ್ನ ಆಫೀಸ್ ಗ್ರೂಪಲ್ಲಿ ಹಾಕಿದ್ದೀನಿ. ಇದನ್ನೇ ಪರ್ಸನಲ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ತಾವೆಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಪ್ಪದೇ ಬರಬೇಕು. ನಾನಿನ್ನೂ ಮೆಸೇಜ್ ಓಪನ್ ಮಾಡಿಲ್ಲ. ಓಪನ್ ಮಾಡಿ ನೋಡಿದ್ಮೇಲೆ ಬರ್ತೀನೋ ಇಲ್ವೋ ಅಂತ ರಿಪ್ಲೈ ಮಾಡ್ತೀನಿ. ನೆಗೆಟಿವ್ ಬಾಸ್ಗೆ ಇನ್ನೂ ಸೆಂಡ್ಗಳೇ ಮಾಡಿಲ್ಲ, ಆಗಲೇ ಸ್ಟೇಟ್ಮೆಂಟ್ಗಳು ಕೊಬೇಡ, ಕುತ್ಕ. ಹೊಟ್ಟೆ ಕಿಚ್ಚಿಗೆ ಮನೆ ಮದ್ದಿಲ್ಲ, ಏನೋ ಸ್ವಘೋಷಿತ. ಎಲ್ಲರೂ ಬರ್ತಾರೆ, ನೀನೊಬ್ಬ ಮಿಸ್ ಆದ್ರೆ ಚೆನ್ನಾಗಿರಲ್ಲ ಕಣೋ. ಪ್ಲೀಸ್ ಬಾರೋ. ಆಯ್ತು, ನೋಡ್ತೀನಿ. ನೀನು ತಲೆಗಳು ಕೆಡ್ಸ್ಕೊಬೇಡ, ಅವ್ನು ತಿಂಡಿಗಳಿಗಿಂತ ಮುಂಚೆನೇ ಬಂದಿರ್ತಾನೆ ಅಲ್ಲ ಬಾಸ್ಗೆ? ದೊಡ್ಡ ಬಾಸ್ಗೆ ಫೋನ್ ಮಾಡಿ ಹೇಳ್ತೀನಿ, ಮ್ಯಾನೇಜರ್ ಸರ್ಗೆ ಹೇಳಿ ಬಂದ್ಬಿಡ್ತೀನಿ. ಸರ್, ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀರಾ, ಮತ್ತೆ ಯಾಕೆ ಅರಿಸ್ತು ಅಂತೀರಾ? ದೊಡ್ಡವ್ರಿಗೆಲ್ಲ ಆಗ ಸುಮ್ಮನೆ ಹೇಳ್ಬಿಡಕ್ಕಾಗತ್ತಾ? ಫಾರ್ಮೆಲ್ಲ ಕರಿಬೇಕಾಗತ್ತೆ. ಐ ವಿಲ್ ಗೋ ಅಂಡ್ ಕಾಲ.
ಗೌರಿ, ಹಾ ಮಾವ. ಆರೋಗ್ಯವಾಗಿದೆಯಮ್ಮ? ಹ್ಞೂ ಮಾವ, ಕಾಯಿಲೆ ಬರೋಕೆ ನಾನೇನು ಹಾಲು ಜೇನು ಸಿನಿಮಾ ಮಾಧವಿನ, ಆರಾಮಾಗಿದ್ದೀನಿ. #ಹೆಲ್ದಿ ಲೈಫ್. ಅಲ್ಲ, ಒಬ್ಳೆ ನಗ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಅಯ್ಯಯ್ಯೋ, ಅಪಾರ್ಥ ಮಾಡ್ಕೊಬೇಡಮ್ಮ. ಮಾವ, ಇದಕ್ಕೆಲ್ಲ ಯಾರಾದರೂ ಅಪಾರ್ಥ ಮಾಡ್ಕೋತಾರಾ? ಈ ಕಾಲದಲ್ಲಿ ಒಬ್ಬೊಬ್ಬರೇ ನಗ್ತಿದ್ದಾರೆ ಅಂದರೆ ಎರಡೇ ಅರ್ಥ. ಒಂದು, ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೊಂದು ಯಾರಿಗೋಸ್ಕರನೂ ಸ್ಟೇಟಸ್ ಹಾಕಿರ್ತಾರೆ, ಅದನ್ನವರು ನೋಡಿದ್ದಾರೆ ಅಂತ. ನನಗೆ ಇವೆರಡೂ ಅರ್ಥ ಆಗಲಿಲ್ಲ ಬಿಡಮ್ಮ. ಪರವಾಗಿಲ್ಲ, ಈಗ ನಾನು ಹೇಳೋ ವಿಷಯ ಖಂಡಿತ ಅರ್ಥ ಆಗುತ್ತೆ. ಕೊನೆಗೂ ಅದೇ ಹೆಸರನ್ನ ಉಳಿಸ್ಕೊಂಡ್ಬಿಟ್ಟಿಯಲ್ಲಪ್ಪ, ಎಲ್ಲ ನಿಂದಯೇ. ಮಾವ, ಎಲ್ಲಿ ನಿಮ್ಮ ಮಗ ಈ ಮನೆ ಹೊಸ ಹೆಸರು ಇಟ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ಹಳೆ ಹೆಸರನ್ನೇ ಫೈನಲ್ ಮಾಡಿ ಶಿವಕೃಪಾ ಅಂತಾನೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ. ಸಂತೋಷ ಕಣಮ್ಮ. ನೋಡಿ, ಚೆನ್ನಾಗಿದೆ ಅಕ್ಕ, ತುಂಬಾ ಖುಷಿ ಆಯ್ತು ಅಲ್ವಾ? ಅಕ್ಕ, ಎಲ್ಲ ಆಯ್ತು. ಮನೆ ಗೃಹ ಪ್ರವೇಶಕ್ಕೆ ಬರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮದ ಜೊತೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ? ಕೊಡ್ತೀವಲ್ಲ, ರೌಕೆ ಪೀಸು. ಅಯ್ಯೋ ಅಕ್ಕ, ಈಗಿನ ಕಾಲದಲ್ಲಿ ರೌಕೆ ಪೀಸ್ ಕೊಟ್ರೆ ಯಾವ ಹೆಣ್ಮಕ್ಳು ಹೊಲಿಸ್ಕೊಳಲ್ಲ, ಹಾಗೆ ತಗೊಂಡೋಗಿ ಮನೇಲಿ ಇಡ್ತಾರೆ. ಆಮೇಲೆ ಯಾರು ಬಂದ್ರೆ ಅದನ್ನೇ ಕೊಟ್ಟು ಕಳಿಸ್ತಾರೆ. ಅದೆಲ್ಲ ಇವಾಗ ಕಾಮನ್ ಅಕ್ಕ. ಒಂದು ರೂಪಾಯಿ ಮಾಡೋಣ, ಎಲ್ರಿಗೂ ಒಂದೊಂದು ಪ್ಯಾಂಟ್ ಪೀಸ್ ಕೊಟ್ಬಿಟ್ರೆ ಎತ್ತಿ ಬಿಟ್ರು ಗಂಡ ಬಿಡೋದಿಲ್ಲ. ಮಾವ, ಹಾಗೆ ಮಾಡೋಕ್ಕಾಗಲ್ಲ ಮಾವ. ಸ್ವಂತ ಮನೆ ತಗೊಂಡಿದ್ದೀವಿ, ನಮ್ಮ ಸ್ಟೇಟಸ್ ಏನಾಗಬೇಕು ನೀವೇ ಹೇಳಿ. ಅಕ್ಕ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಅರಿಶಿನ ಕುಂಕುಮದ ಜೊತೆಗೆ ಒಂದೊಳ್ಳೆ ಡಿಸೈನ್ ಇರೋ ಬೌಲು, ಬೇಷನು ಅಥವಾ ತಟ್ಟೆ ಕೊಟ್ಟರೆ ಚೆನ್ನಾಗಿರುತ್ತೆ. ಎಲ್ರಿಗೂ ತಟ್ಟೆ ಕೊಟ್ಟು ನನ್ನ ಮಗನಿಗೆ ಅಲ್ಯೂಮಿನಿಯಂ ತಟ್ಟೆ ಸಿಗದಿದ್ರೆ ಸಾಕು. ಮಾವ, ಬಿಡ್ತು ಅನ್ನಿ. ಅಕ್ಕ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ, ನಾನು ಕೊಡ್ತೀನಿ. ಇದು ನಮ್ಮನೇನೆ ಅಲ್ವಾ? ಮಾವ, ಬೇಡ ಕಣೆ ಗೌರಿ, ಹೇಗಿದ್ರು ಹೊಲಿಗೆ ದುಡ್ಡು ಎತ್ತಿಟ್ಟಿದ್ದೆ, ಕೊಡ್ತೀನಿ. ತಗೊಂಡು ಹೋಗಿ ಯಾವ ಥರದ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೀನೇ ತಗೊಂಡು ಬಂದ್ಬಿಡು, ಸರಿನಾ? ಸರಿ ಅಕ್ಕ. ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಕಮ್ ಇನ್. ಸರ್, ಆಫೀಸ್ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದೆ, ನೋಡಿದ್ರಾ ಸರ್? ವಾಟ್ಸಾಪಲ್ಲಿ ಮೆಸೇಜ್ ಬಂದ್ರೆ ಟಣ್ ಅಂತ ಸೌಂಡ್ ಬರ್ತೈತೆ, ಅದನ್ನ ಹೇಳಕ್ ಬೇರೆ ಬರ್ಬೇಕಾ? ಅಥವಾ ಇವನ್ ಯಾವ ದೊಣ್ಣೆ ನಾಯಕ, ಇವನ ಹತ್ರ ಏನು ಬಂದು ಮಾತಾಡೋದು ಅಂತ ಮೆಸೇಜ್ ಕಳ್ಸೋ ದೊಡ್ಡನಾಗ್ಬಿಟ್ಟ ನೀನು? ಚಚೆ, ಹಾಗೆಲ್ಲ ಏನೂ ಇಲ್ಲ ಸರ್. ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ನ ಕಳಿಸಿದ್ದೆ, ನೋಡಿದ್ರ ಅಂತ ಕೇಳಕ್ ಬಂದೆ ಸರ್. ನಿನ್ನ ನೆಂಟ, ನಿಮ್ ಶೆಡ್ಕ, ನಿನ್ ಸೋದ್ರ ಮಾವನ ಅಣ್ಣನ ತಮ್ಮನ ಮಗ ಯಾರ್ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ಆಗಲ್ಲ ಸರ್. ಯಾಕೆಂದ್ರೆ ನಾನು ಯಾರ್ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ಬರಲಿಲ್ಲ, ನನ್ನ ಸ್ವಂತ ಮನೆ ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ಬಂದಿದ್ದು ಸರ್. ಏನ? ನೀನು ಮನೆ ತಗೊಂಡ್ಯಾ? ಯಾಕೆ ಸರ್, ನಾವು ಮನೆ ತಗೋಬಾರ್ದ ಸರ್? ತಪ್ಪ? ನಿನ್ಗಿರೋ ಯೋಗ್ಯತೆಗೆ, ನಿನ್ನ ಸಂಬಳಕ್ಕೆ ಅದು ಹೆಂಗಯ್ಯ ಮನೆ ತಗೊಂಡೆ? ಆಫೀಸಲ್ಲಿ ಏನಾದ್ರು ಕಳ್ಳ ವ್ಯವಹಾರ ಮಾಡ್ತಾ ಇದ್ಯಾ? ಸರ್, ನಿಮ್ಮ ಮನೆಗೂ ನಾನು ಯಾವ ತಪ್ಪು ಕೆಲಸನೂ ಮಾಡಿಲ್ಲ ಸರ್. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ಸರ್. ಸರ್, ಕಷ್ಟಪಟ್ಟು ಹೆಂಡತಿ ಒಡವೆಗಳನ್ನ ಅಡ ಇಟ್ಟು ಬ್ಯಾಂಕಲ್ಲಿ ಲೋನ್ ಹಾಕ್ಸಿ ಈ ಮನೆ ತಗೊಂಡಿದ್ದೀನಿ ಸರ್. ಆದರೆ ನೀವು ತುಂಬ ಚೀಪಾಗಿ ಮಾತಾಡ್ಬಿಟ್ರಿ ಸರ್. ಹೋಮ್ ಲೋನಲ್ಲಿ ತಗೊಂಡ್ಯಾ? ನಾನು ಅನ್ಕೊಂಡೆ ಮನೆ ತಗೊಳಕ್ಕೆ ಇವನಿಗೆ ಎಲ್ಲಿಂದ ದುಡ್ಡು ಬರಬೇಕು ಅಂತ. ಸರಿ, ಹೋಮ್ ಲೋನ್ ನೆನಪಾದಾಗ್ಲಾದ್ರೂ ಆಫೀಸಿನ ಕೆಲಸ ನಿಯತ್ತಾಗಿ ಮಾಡ್ತೀಯ. ಮೆಸೇಜ್ ನೋಡ್ತೀನಿ, ಗೃಹ ಪ್ರವೇಶಕ್ಕೆ ತಾನೆ, ಅವಾಗ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಥವ್ರೆಲ್ಲ ನಮ್ಮಂತ ದೊಡ್ಡವ್ರು ಮನೆಗೆ ಬರಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಗೆ ಬಂದ್ರೆ ಹೇಗೆ ಬಕೆಟ್ ಹಿಡಿಯೋದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಮಿಡಲ್ ಕ್ಲಾಸ್ ಚೀಪ್ ಮೆಂಟಾಲಿಟಿ. ಅಷ್ಟು ಸಲ ಕಾಲ್ ಮಾಡಿದ್ರು ನೀವು ಕಾಲೇ ಎತ್ತಾ ಇರಲಿಲ್ಲ.
ಈಗ ನೋಡಿ ನಾವು ಸ್ವಂತ ಮನೆ ಮಾಡ್ಕೊಂಡ್ವಿ ಅಂತ ಗೊತ್ತಾದ ತಕ್ಷಣ ಒಂದೇ ರಿಂಗು ಗೆದ್ಬಿಟ್ರಿ. ನಮಗೂ ಗೊತ್ತು ಬಿಡಿ ಲೋಲಾಕ್ಷಮ್ನವ್ರೆ. ಅಯ್ಯೋ ತಮಾಷೆ ಮಾಡಿದೆ ಅಷ್ಟೇ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ ನಾಳೆ ನಮ್ಮ ಮನೆ ಗೃಹ ಪ್ರವೇಶ, ಮನೆಯವರೆಲ್ಲರೂ ಮಿಸ್ ಮಾಡದೆ ಬರಬೇಕು, ಸರಿನಾ? ಹಾಂ ಮರಿಬೇಡಿ ಮತ್ತೆ. ಹೇಳಿದ್ದೀನಿ ಈಗಲೇ. ಗಿರ್ಜಾ ಅಮ್ಮ ಚೆನ್ನಾಗಿದ್ದೀರಾ ಅಮ್ಮ? ಅಯ್ಯೋ ಅಪ್ಪ ಚೆನ್ನಾಗಿರ್ಬೋದು. ಕುಡಿ ಸ್ಕಂದ, ಪ್ರಣಿ, ಯಾರು ಬಂದಿದ್ದಾರೆ ನೋಡಿ. ಮಾವ, ಅಪ್ಪ ಅಮ್ಮ ಬಂದಿದ್ದಾರೆ. ಸ್ಕಂದ ಮಗನೇ, ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀರಿ ಬನವಾಸಿಯಿಂದ. ಆರೋಗ್ಯವಾಗಿದ್ದೀರಾ? ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಮತ್ತೆ ಪ್ರಯಾಣ ಆಗಿತ್ತು? ಊರಿಂದ ಬೆಂಗಳೂರು ಬಪ್ಪೋ ಹೊತ್ತಿಗೆ ಹಾಯಾಗಿತ್ತು. ಆದ್ರೆ ಬೆಂಗಳೂರಿಂದ ನಿಮ್ಮ ಮನೆಗೆ ಬಪ್ಪೋ ಹೊತ್ತಿಗೆ ಹೈರಾಣ ಅಂತ ಗಾಡಿ. ಆ ಗಾಡಿ ಅವ ಬ್ರೇಕ್ ಹಾಕೋದು ಬಿಡೋದು ಇದಾ ಮಾಡ್ತಿದ್ದ. ಅದು ಹಾಗೆ ಮರೈತಿ. ಈ ಕಡೆ ಆ ಕಡೆ ಸಿಹಿ ಆಪತ್ತಿಗೆ ಅದು ನಿಲ್ತೀರ ಬೆಂಗಳೂರು ಹೇಳ್ತಾರ. ಆತಾತ್ ಬೆಂಗಳೂರಲ್ಲಿ ಅಳಿಯಂದ್ರು ಮನೆ ತಗೊಂಡಿದ್ದಾರೆ ಅಂತ ಗೊತ್ತಾದ ಕೂಡ್ಲೆ ಮನೆ ಮುಂದೆ ಊರ್ ಜನ ಎಲ್ಲ ಬಂದಿದ್ರು ಕಾಣಿ. ನನಗಂತೂ ಹಾಲು ಕೊಡದಷ್ಟು ಸಂತೋಷ ಆಯ್ತು. ನನ್ನ ಮಗಳು ಮೊಮ್ಮಕ್ಕಳು ಅಳಿಯಂದ್ರು 100 ಕಾಲ ಚೆನ್ನಾಗಿರ್ಬೇಕು. ಎಲ್ಲ ನಿಮ್ಮ ಬಾಯಿ ಹಾರೈಕೆ. ಹಾಗ ನೋಡಿ, ನಿಮ್ಮ ಬಳಿಯ ಬಂದೇ ಬಿಟ್ಟ. ಎಲ್ಲಿ ಬರ್ಲಿಲ್ಲ. ಅದು ಹೆಂಗೆ ಹೇಳ್ತೀರಿ ನೀವು ಬಂದ ಅಂತೇಳಿ? ನನ್ನ ಮಗನ ಗಾಡೀಲಿ ಹಾರನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಸೌಂಡ್ ಆಗುತ್ತೆ, ಅದಕ್ಕೆ ಹಾಗೆ ಹೇಳಿದೆ. ಓ ಮಾವ, ಅತ್ತೆ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಅತ್ತೆ ನೀವಿನ್ನೂ ಈ ಥರ ಎಲ್ಲ ರೆಸ್ಪೆಕ್ಟ್ ಕೊಡೋದು ಬಿಟ್ಟಿಲ್ವಾ? ನನಗೊಂಥರ ಮುಜುಗರ ಆಗುತ್ತೆ ನೀವು ಹೀಗೆ ಮಾಡಿದ್ರೆ. ನಿಮ್ಗೆ ಗೊತ್ತಿತ್ತಲ್ಲ ನಮ್ಮ ಕಡೆ ಅಳಿಯಂದ್ರಿಗೆ ಮಸ್ತ್ ಮರ್ಯಾದೆ ಕೊಡ್ತೀರ ಅಂತ ಹೇಳಿ. ಒಳ್ಳೇದು, ಆದರೂ ಲೇ ನಿನಗೆ ಮುಜುಗರ ಆಗತ್ತೆ ಅಂತ ಅವ್ರ ಸಂಸ್ಕಾರ ಬಿಡೋಕ್ಕಾಗತ್ತೇನೋ? ಅದು ಅವ್ರ ಫ್ಯಾಮಿಲಿ ಕಲ್ಚರ್ ಕಡೆಯ. ಹಾಂ ಸಂತೋಷ. ಗಿರಿ, ಅಪ್ಪ ಅಮ್ಮ ಬಂದಿರೋದಕ್ಕೆ ಫುಲ್ಲು ಖುಷಿಯಾಗಿದೆ, ಮುಖದಲ್ಲಿ ಗೊತ್ತಾಗ್ತಾ ಇದೆ. ಸರಿ ಒಳಗೆ ಕರ್ಕೊಂಡು ಹೋಗಿ. ಹೋಗಿ ರೆಡಿ ಮಾಡು. ಕೈ ಮುಖ ತೊಳ್ಕೊ. ಬನ್ನಿ ನಿಮ್ಮ ಹತ್ರ ಮಾತಾಡೋದು ಭಾಳದಿದೆ. ನಿಮ್ಮೂರಲ್ಲಿ ಗುಡ್ಡ ಕುಸಿತಂತಲ್ಲ, ಅದು ಕಡಿ ಕಾಂಬೆ ಅಂತ ಹೋಯಿ ಎಂತದಕ್ಕೆ ಮಾತಾಡೋದ್ರ ಬತ್ತಿಗೆ. ಬನ್ನಿ ಅಪ್ಪ ಬನ್ನಿ. ಇದು ನಾನು ನಮ್ಮ ಯಜಮಾನ್ರು ಇರೋ ರೂಮು. ಅಯ್ಯೋ ಒಂದು ನಿಮಿಷ, ನಮ್ಮ ಯಜಮಾನ್ರಿಗೆ ಈಗ ಆಫೀಸ್ ಕೆಲಸ, ಲೆಕ್ಕಪತ್ರ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ಇದೇ ಟೇಬಲ್ ಮೇಲೆ ಮಾಡೋದವರು. ಆಮೇಲೆ ನನ್ನ ಸೀರೆ, ಆಮೇಲೆ ನಮ್ಮ ಯಜಮಾನ್ರ ಪಂಚೆ, ಶರ್ಟು ಎಲ್ಲವನ್ನು ಆ ಕಬರ್ಡ್ಸಲ್ಲಿ ಜೋಡಿಸಿಟ್ಬಿಟ್ಟಿದ್ದೀನಿ. ಅಯ್ಯೋ ಬಾಮ್ಮ ನೀನು. ಅಪ್ಪ ಬಾ. ನಮ್ಮ ಅಡುಗೆ ಮನೆ, ಆಮೇಲೆ ಸ್ಕಂದ ಪ್ರಾಣಿಗೆ ರೂಮ್, ಅದು ನೀವಿಬ್ರು ಇವತ್ತು ಅಲ್ಲೇ ಮಲ್ಕೊಳ್ಳೋದು, ಓಕೆನಾ? ಆಮೇಲೆ ಡೈನಿಂಗ್ ಟೇಬಲು, ನಾವೆಲ್ಲರೂ ಕುಟುಂಬ ಸಮೇತ ಊಟ ಮಾಡೋದು ಇಲ್ಲೇ. ಆಮೇಲೆ ಹಾಲು, ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡೋದು, ಟಿವಿ ನೋಡೋದು ಎಲ್ಲ ಇಲ್ಲೇ. ಗಿರಿಜಾ, ಈ ಮನೆಗೆ ನಾವು ಎಷ್ಟು ಸಲ ಬಂದಿಲ್ಲ, ಮತ್ತೆ ಎಂತಕ್ಕೆ ಮನೆ ತೋರಿಸ್ತಿದ್ದಿ ಮಾರೈತಿ? ಹಂಗಲ್ಲಮ್ಮ, ಅದು ನಿಂಗೆ ಅರ್ಥ ಆಗ್ತಿಲ್ಲ ಮಾರೈತಿ ಅಡ್ಡಿ. ಅವಳು ನಿಂಗೆ ನೀನು ಕಂಡದ ಮನೆ ತೋರಿಸ್ತಿಲ್ಲ, ಮತ್ತೆ ಅವಳು ಗಂಡ ಕಷ್ಟಪಟ್ಟು ಸಂಪಾದಿಸಿರೋ ಸ್ವಂತ ಮನೆ ತೋರಿಸ್ತಿದ್ಲು. ಶಿವು, ನನ್ನ ಬುದ್ಧಿಗೆ ಎಂತ ಆತ ಮಗಳೇ. ಅದು ಎಂತ ಅಂದ್ರೆ, ಊರಿನಲ್ಲಿ ನಮ್ಮ ಕಂಡ ಜನ ನಿಮ್ಮ ಚಿಕ್ಕ ಮಗಳು ಚೆನ್ನಾಗಿದ್ಲು, ಆದರೆ ದೊಡ್ಡ ಮಗಳೇ ಸ್ವಲ್ಪ ಹಿಂದೆ ಉಳಿದಿದ್ಲು ಅಂತ ನೋಡ್ಕೊಂಡು ಆಡ್ಕೊಂಡು ನಗ್ತಿದ್ರು. ಆದ್ರೆ ನನ್ನ ಅಳಿಯ ಅನ್ಕಂಡಿದ್ದನ್ನ ಸಾಧಿಸ್ಬಿಟ್ರು. ಸ್ವಂತ ಮನೆ ತಗೊಂಡ್ರು ಮಾರೈತಿ, ಸ್ವಂತ ಮನೆ ತಗೊಂಡ್ರು. ಅಯ್ಯೋ ಅಮ್ಮ, ಖುಷಿ ಪಡೋ ವಿಷಯಕ್ಕೆ ಯಾರಾದ್ರೂ ಈ ತರ ಕಣ್ಣೀರು ಹಾಕ್ತಾರಾ? ಅಳ್ಬೇಡ, ಸುಮ್ಮನೆ ಹಂಗೆ ಮಾರೈತಿ. ಅವಳ ಕಣ್ಣೀರು ಟ್ರೈನ್ ಇದ್ದಂಗೆ, ಈ ಸ್ಟಾಪಲ್ಲಿ ಸುರಾರೆ ಮುಂದಿನ ಸ್ಟಾಪಲ್ಲಿ ನಿಲ್ಲು.
ಅತ್ತೆ ನೀವಂದ್ರೆ ಗಿರ್ಜಾ ಹೇಳ್ತಾಳೆ, ಗಿರ್ಜಾ ಅಂದ್ರೆ ನಾನು ಹೇಳ್ತೀನಿ, ನಾನು ಹತ್ರ ನನ್ನ ಮಕ್ಕಳು ಹೇಳ್ತಾರೆ, ನನ್ನ ಮಕ್ಕಳ ಹತ್ರ ನಮ್ಮ ಅಪ್ಪ ಹೇಳ್ತಾರೆ. ಹೀಗೆ ಟೋಟಲ್ ಕುಟುಂಬನೇ ಹೇಳ್ತಾ ಇದ್ರೆ ನಾಳೆ ಬೆಳಗ್ಗೆ ಗೃಹ ಪ್ರವೇಶಕ್ಕೆ ನೀರೇ ಬೇಕಾಗಲ್ಲ, ಕಣ್ಣೀರೇ ಸಾಕು ಕ್ಲೀನ್ ಮಾಡಕ್ಕೆ. ಅದು ಅತ್ತೆಯವ್ರು ಹೇಳ್ತಾ ಇದ್ರಲ್ವಾ, ನಗ್ಸೋಣ ಅಂತ ಏನೋ ಪ್ರಯತ್ನ ಪಟ್ಟೆ, ಯಾಕೋ ನಗೋ ಥರ ಇರಲಿಲ್ಲ ಅನ್ಸುತ್ತೆ. ಇರಲಿ ಮಾವ ಅತ್ತೆ, ನಾಳೆ ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಬರೋರ್ನ ನೀವೇ ಖುದ್ದಾಗಿ ನಿಂತು ವೆಲ್ಕಮ್ ಮಾಡಬೇಕು. ನೀವೇ ನಿದ್ದೆ ಗೆಟ್ರೆ ಹೇಗೆ? ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ನಡೀರಿ ಬಾಪ ಬನ್ನಿ.